ಭೀಷ್ಮ, ಸಮರ ಗುಂಡಿಗೆಗೆ ಕದನ. ದಗ 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 ನೆತ್ತಿದ ದ್ವೇಷ ಜೋಲಿ ದಯಿಸುತ್ತಿದೆ ಮನಲೋಕ ಕರಾಳೆ. ದಗ ದಗ ನೆತ್ತಿದ ದ್ವೇಷ ಜೋಲೆ ದಯಿಸುತ್ತಿದೆ ಮನಲೋಕ ಕರಾಳೆ. ಹರಡಿದ ದಾಹವು ಎಂದೆಂದು ಉಳಿಯುವುದೆಂದು ಪೂರ್ವಂ ಜಜರೋ. ಹರಡಿದ ದಾಹವು ಎಂದೆಂದು ಉಳಿಯುವುದೆಂದು ಕುರುವಂ ಜಜರು. ದಗ 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 ನೆತ್ತಿದ ದ್ವೇಷ ಜೋಲೆ ದಯಿಸುತ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನ ಕುರುಪತಿ ತಂದು ಹಸ್ತಿನವತಿಯ ಸೆರೆಯೊಳಗಿಟ್ಟ. ಸೋಲಿಸಿ ನಮ್ಮನ ಕುರುಪತಿ ತಂದು ಹಸ್ತಿನವತಿಯ ಸೆರೆಯೊಳಗಿಟ್ಟ. ಅಣ್ಣದ ಮಂದರು ನೋರ್ವರು ನಾವು ನಮಗೊದಗಿದ ಸರಮನೆಗಳು ತಾವು. ಅಣ್ಣದ ಮಂದರು ನೋರ್ವರು ನಾವು ನಮಗೊದಗಿದ ಸರಮನೆಗಳು ತಾವು. ದಗ 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 ನೆತ್ತಿದ ದ್ವೇಷ ಜೋಲಿ ದಯಿಸುತ್ತಿದೆ ಮನಲೋಕ ಕರಾಳೆ. ನೂರ್ವರಲೊಬ್ಬನೆ ಉಳಿದ ಹನಿಗೆ ತೀರಿಸಲನು ಜರ ಸಾಲವ ಬೇಗ. ನೂರ್ವರಲೊಬ್ಬನೆ ಉಳಿದ ಹನಿಗೆ ತೀರಿಸಲನು ಜರ ಸಾಲವ ಬೇಗ. ಎಮ್ಮರವಾಗುವುದೆಮ್ಮೆಯ ಸೇಡು ಸೇಡು ಸೇಡು. ಎಮ್ಮರವಾಗುವುದೆಮ್ಮೆಯ ಸೇಡು ಪಶೋಣ ಎನ್ನುವುದು ಕೌರವನಾಡು. ಎಮ್ಮರವಾಗುವುದೆಮ್ಮೆಯ ಸೇಡು ಪಶೋಣ ಎನ್ನುವುದು ಕೌರವನಾಡು. ದಗ 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 ನೆತ್ತಿದ ದ್ವೇಷ ಜೋಲೆ ಮನಲೋಕ ಕರಾಳೆ. ದಗ 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 ದಗ. ದುರ್ಯೋಧನ, ಈ ಸಾಲು ದೀಪಗಳು, ಈ ಸಾಲು ಸ್ತಂಭಗಳ ಮಧ್ಯೆ ತೂಗು ಮಂಚದ ಮೇಲೆ ಮಲಗಿ ನಿದ್ರಿಸಿರುವ ದ್ರೋಹಿ. ಈ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ಶ್ರೀಕೃಷ್ಣ ಸಂಧಾನದಿ ತಾಯಿಯ ಕಣ್ಣೀರಿನಿಂದ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿನಗಾಗಿ ಒಂದು ಬಿಡುವುದಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ತೋರುವೆ. ನರಕದ ಮಾರ್ಗವನ್ನೇ ತೋರುವೆ. ನರಕದ ಮಾರ್ಗ ನಿನಗೆ. ಓ ಕೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವರಷ್ಟರಲ್ಲಿ ನಿಮ್ಮ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ವಿಚಿತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತಿರ್ಮಾದಿಗಳು ನಿನ್ನ ಸೈನ್ಯ ಸಮೇತರವಾಗಿ ಬಂದಿರುವರೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಭಾವ. ಮತ್ತೆ ಈ ದುರ್ಯೋಧನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಇಡೀ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಉಚಿತವೇ ಶಕುನಿ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ನಿನಗೆ ಪರಿಕರವಲ್ಲ. ದ್ರೋಹಿಗಳು ಅದಮೀಕವೇ ಪುಂಡರನ್ನು ಬೇಗಿಸಿ ದೈವಗಳಿಸಿ ಬರುವೆನು. ಅಗ್ರಜ ಪುಂಡರನ್ನು ಬೇಗಿಸಿ ದೈವಗಳಿಸಿ ಬರುವೆನು. ಮುದುವ ಬರುವ ಅದಮರನ್ನು ಸಿರಿವೆ ಕಡಿವೆ ಬರುವೆನು. ಸಿರಿವೆ ಕಡಿವೆ ಬರುವೆನು. ಸಿರಿವೆ ಕಡಿವೆ ಬರುವೆನು. ಅಗ್ರಜ ಓ ಕೃಷ್ಣನು ಅಸ್ಥಿರವತಿಗೆ ಬಂದಿರುವರಂತೆ. ನೋಳೆ ಪೋರ್ತು ಕಾಲ ಸಭೆಯಲ್ಲಿ ಸೋನ ಸಂಧಾನವನ್ನು ಮಾಡುತ್ತಿರುವಂತೆ. ಅಗ್ರಜ ಏನು
ಕೃಷ್ಣನ ಹಸ್ತಿನಾವತಿಯಲ್ಲಿ. ಹೌದು ಅಗ್ರಜ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಹೋಗಬಹುದು ಅಗ್ರಜ, ಆಗದು ಆಗದು. ಓ ಕೃಷ್ಣನೋ ಗರ್ಭಿತ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ಆಗದು ಒಪ್ಪದು ಒಪ್ಪದು. ಜೈ ಸಹೋದರ, ಅಗ್ರಜ. ನೋಡಿದೆಯ ಮಾವ, ನನ್ನ ತಮ್ಮದ ಕ್ರೋಧಾದಿ ಜ್ವಾಲೆಯನ್ನು ನೋಡಿದೆಯಾ? ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ತೋರಿಸ ಸಮಯ ಸಾರ್ವಭೌಮರ ವೈಭವವನ್ನು ತೃಣೀಕರಿಸಿ ಆ ದಾಸಪುತ್ರನ ಮುರುಕು ಜೋಡಿಯನ್ನು ಆಚರಿಸಿದಾಗಲೇ ಅರ್ಥವಾಯಿತು. ಪ್ರಾರಂಭದಲ್ಲಿ ಸಹಿಸಲು ಅಸಾಧ್ಯವಾದ ಅಪಮಾನ, ಮತ್ತೆ ವೈರಾಗ್ಯದ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕುಮರೇಶ್ವರ? ಈ ಅಪಮಾನವನ್ನು ಹೇಗೆ ಸಹಿಸುವೆ? ಆವ ಕೃಷ್ಣನ ಮೇಲೆ ನಿನಗೆ ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿದವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಅವನನ್ನು ಭಗವಂತ ಎಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದ. ಕಂಸನನ್ನು ಕೊಂದು ಅರಳು ಮರಳು ಮುದುಕನಾದ ಉಗ್ರಸೇನನು ನೆಪಕ್ಕೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿ ಸ್ವರಪಾನ ಮತ್ತರನಾಗಿ ಮಾಡಿ ರಾಜ್ಯಲಕ್ಷ್ಮಿನೆಲ್ಲ ವಶಪಡಿಸಿಕೊಂಡ. ಇಂಥವನಿಗೆ ಮುನ್ನಣೆ ಕೌರವೇಶ್ವರ, ಇಂಥವನಿಗೆ ಮುನ್ನಣೆ. ಹಾಗಾದರೆ ಆದರೂ ನನ್ನನ್ನು ಏಕೆ ದ್ವಾರಕೆಗೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವ. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕೌರವೇಶ್ವರ, ಅದರ ಬಳಿಕ ಸರಸ ಮಾಡಬಹುದಲ್ಲವೇ? ಸರಸ ಕೃಷ್ಣನಿಗಿಂತ ವಿಜನ್ಮುಖ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿದೆ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ನಿನಗೆ ಒದಗಿದೆ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅಡ್ಜಸ್ಟ್ ಆಗಲಿಲ್ಲ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಹೇಳುವೆ. ಮೊದಲೇ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿದ. ಆದರೆ ಅವನ ಮೇಲೆ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಕೌರವೇಶ್ವರ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗುವುದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣರಾಗುವೆ. ಪಗಡೆ ಆಟದಲ್ಲಿ ಸೋತಾಗಲಿಯೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾಯಿತು. ಈ ರಣಕ್ಷೇತ್ರವನ್ನು ಸೇರಿಸಿ ಆ ವಿಜಯಲಕ್ಷ್ಮಿ ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನಾರತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಭದ ರಾಜ. ನಿನ್ನ ಸಲಹೆಯ ಹೊರತು ಅವನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂರ್ಯ ಭೂಮಿಯಲ್ಲಿ ಕೂಡ ಆಗುವುದಿಲ್ಲ. ಅಷ್ಟು ಮಾತ್ರ ಸಾಲದು ಸುಯೋಧನ. ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಸ ಆಗಲೇಬೇಕು. ದುರ್ಯೋಧನ, ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇದೆ. ಏನು ಮಾವ ನಿನ್ನ ಸಲಹೆ? ಪರಮೇಶ್ವರ, ಆ ಸಲಹೆಯನ್ನು ಸಮಯ ಬಂದಾಗ ನಾನು ವಿಜ್ಞಾಪಿಸುವೆನು. ಈಗ ಸಭೆಗೆ ವೇಳೆವಾಯಿತು ನೋಡಿ ಪರಮೇಶ್ವರ. ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ. ನಡೆ, ಕುರುಕುಲದ ಕೀಟವೇ ನಡೆ, ನಿನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿ ಆಗಿರುವ ಪತಂಗವೇ ನಡೆ. ನಿನ್ನ ಒಡನಾಡಿ ಆಗಿ ನಿನ್ನ ಕುಲದ ಬೇರನ್ನು ಕಿತ್ತಿ ಎಸೆಲು ಸದಾ ಕಾಲ ನಿನ್ನ ನಿರೀಕ್ಷೆಯಲ್ಲಿರುವ ಈ ಶಕುನಿ ಮಾವ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ಏನು ಹರಿಯದ ಕೋಮಲವಾಗಿದ್ದ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷಜಾಲೆಯನ್ನು ಬಿತ್ತಿಸಿದಲ್ಲವೇ?
ಆ ಜ್ವಾಲೆಯು ನಿನ್ನ ವಂಶವನ್ನು ಹೇಗೆ ಸುಡುವುದೆಂಬುದನ್ನು ನೀನೇ ನೋಡುತ್ತಿರ ಮುರಳಿ. ಕುರುಕುಲದ ರಣಕಲಿ ನೀನಾಗುವೆ ಈ ರಣರಂಗದಲ್ಲಿ ನರಬಲಿ. ಬೋರ್ಗೆ ಇರುವ ಬಿಲಿಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಪ್ಪಿಸಿ ವೇಷಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಗುಡುಗು ಸಿಡಿಲಗಳೇ ಈ ದೆರೆಯನ್ನು ಬಿರಿಯುವಂತೆ ಮಾಡಿ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ಯದ ವಿಷ ಮಳೆಗೆ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. ನಾನು ಮಾಡಿದ ಕರ್ಮ ಫಲವು ಎಂದಿಗೆ ನಿಶ್ಶೇಷವಾಗಿದ್ದೀರಿ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಹಸ್ತವನ್ನು ನೀಡುವನು. ಯಾವ ಆತನು ಸಕಲ ಜೀವಿಗಳಿಗೆ ಆಧಾರನು. ಅಂತಹ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಅರಳಿರಲು ತಪಸ್ಸನ್ನಾಚರಿಸುತ್ತಿದ್ದರು. ಅಂತಹ ಮಹಿಮಾ ಮೂರ್ತಿಯು ದುರ್ಯೋಧನ ಬಳಿಗೆ ದೂತನಾಗಿ ಬರುವಾಗ ಈ ಅಭಕ್ತನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ ವಾಸುದೇವ. ಸೇರಿಸ್ಕೊಂಡ್ರೆ 3 ಜನ ಪರಮಾತ್ಮ ನಿನ್ನ ದರ್ಶನ ಮಾತ್ರ ಧರಿಸೋ ತನಕ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಜೀವನವನ್ನು ಬದಲಿಸಿಲ್ಲ ಪರಮಾತ್ಮ ವಾಸುದೇವ. ಹೇಳಿದ್ದೀನಲ್ಲ, ಉದಯಮಾನ ಬಿಟ್ಬಿಡ್ಬೇಕು, ಇಲ್ಲ ಇಡೀ ನಂದಿನಲ್ಲೇ ಬಿಟ್ಟು, ಇಲ್ಲಾಂದ್ರೆ ಸೈಲೆಂಟ್ ಆಗಿ. ಮೊರೆ ಕೇಳಿ ನೀ ಬಾರಯ ಮುರಾರಿ ಬಕುತರ ಮೊರೆ ಆರಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ ರುಕ್ಮಿಣಿ ಲೋಲ ವಾರಿಜ ಮಾಲ. ಪರಮಾತ್ಮ ವಾಸುದೇವ ರುಕ್ಮಿಣಿ ಲೋಲ ಲಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ ವಾಸುದೇವ ವರಗುಣಶೀಲ ವಸುದೇವ ಬಾಲ. ಬನ್ನಿ ಹಸಲವುದೇ ನಿನ್ನಯ ಲೀಲಾ ಕೃಷ್ಣ. ಕೃಷ್ಣ ಬನ್ನಿ ನಿನ್ನಯ ಲೀಲಾ ನಿರಜಲೋಚನೆ ನರುಶನ ತಾರಯ್ಯ. ನೀರಜಲೋಚನೆ ನರುಶನ ತಾರಯ್ಯ ಮೊರ ಕೇಳಿ ನೀ ಬಾರಯ್ಯ ಮುರಾರಿ ಬಕುತರ ಮೊರೆ ಆರಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಇದರ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ? ಪ್ರಥಮ ವಂದನಮಯ್ಯ ಪರಮ ಪುರುಷ ಮೇಲೆ ದಶವಂದನಯ್ಯ ದಶರಥ ರಾಮನ ಶತವಂದನಮಯ್ಯ ಶತಪಕ್ಷದಳ ನೇತ್ರ ಕೃಷ್ಣ ಮತ್ತೆ ನಿಲ್ಸು ಸಹಸ್ರವಂದನಮಯ್ಯ ಅಲ್ಲಿ ಫೋಟೋ ನಿಂತಿಲ್ವಲ್ಲ, ಅದಕ್ಕೆ ಫೋಟೋ ಇದ್ದಿಲ್ವಲ್ಲ, ರಮಣ ಕೋಟಿ ವಂದನಮಯ್ಯ ವಿದಯಾರಸ. ಯಾಯಪ್ಪ ನಿಮ್ಮ ಹಬ್ಬ ಹೇಳಿದ್ರೆ ಕೇಳ್ಬಾರ್ದು, ಮಾಸ್ಟರ್ ಹೇಳಿದ್ರೆ ಕೇಳ್ಬೇಕು. ಕೋಟಿ ವಂದನಮಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ.
ಪಾಲಕಡೊಳ್ಳೊಳ್ಳು ನೀಲೆಯಿಂದಾಡುತ್ತಾ ಲೋಲಲೋಚನೆ ಬಂದೆಯ. ಪಾಲಕಡೊಳ್ಳೊಳ್ಳು ನೀಲೆಯಿಂದಾಡುತ್ತಾ ಲೋಲಲೋಚನೆ ಬಂದೆಯ. ಕಡುಸಿಲೆಯಾದ ಈ ಚರಣ ಕಡಿದು ಹರಿಯೇ, ಕಡುಸಿಲೆಯಾದ ಈ ಚರಣ ಕಡಿದು ಹರಿಯೇ ಭವ್ಯ ಮಾರುತಿ ಮಾಡಿದೆಯ. ಮಾರುತಿ ಮಾಡಿದೆಯ. ಕರಳ ಮರ ಕೇಳಿ ದುರುಳ ಇರೇನು ಕರುಳನು ಕೊರಳಲ್ಲಿ ಧರಿಸಿದೆಯ. ಕರಳ ಮರ ಕೇಳಿ ಕರುಳನ್ನು ಧರಿಸಿದೆಯ. ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿ ಅನಂತ ಗುಣ ರೂಪನೇ, ಹರಿ ಅನಂತ ಗುಣ ರೂಪನೇ ನಿನ್ನ ಹರಿದೊಳು ಮನದ ವಸಿಷ್ಠೆ. ನಮೋ ನಮೋ ನಾರಾಯಣ, ಓಂ ನಮೋ ನಮೋ ನಾರಾಯಣ, ಓಂ ನಮೋ ನಮೋ ನಾರಾಯಣ, ಓಂ ನಮೋ ನಮೋ ನಾರಾಯಣ. ಪರಮಾತ್ಮ ಈ ಇಂದಿಗೆ ಈ ದಿನ ನಮ್ಮ ದಯ ತೋರಿ ದರ್ಶನವಿಟ್ಟೆ ತಂದ. ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು. ಈ ನನ್ನ ಕುಟೀರವು ಪವಿತ್ರವಾಯಿತು ಪರಮಾತ್ಮ. ವಾಸುದೇವ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಿಸಿದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ರು ಕೊಡುವಿದ್ರಾ? ಪರಮಾತ್ಮ ಸಕಲ ಲೋಕಗಳನ್ನ ನಿನ್ನ ಉದರಲ್ಲಿ ಆರಿಸಿಕೊಂಡು ಸಕಲ ಜೀವಿಗಳಿಗೂ ಆಧಾರ ಸಂಭೂತನ ಆದ ನೀನು ನಿನ್ನ ಅನುರೂಪ ಸ್ವಲ್ಪನೇ ಆದ ನಾನು ಏನನ್ನು ಕೊಡಬಲ್ಲೆ ಪರಮಾತ್ಮ. ನನ್ನನ್ನು ಪರೀಕ್ಷೆ ಮಾಡುತ್ತಿರುವ ಪರಮಾತ್ಮ. ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನ ಬಳಿಗೆ ಬರ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ಇಲ್ಲಿಯೇ ತನಕ ಸೆಳೆದುಕೊಂಡು ಬಂತು. ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗತಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ಮನವ ಯಾರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವು ತ್ಯಜಿಸಿ ವಿದುರ ಕ್ರೋಧ ಮದ ಮೋಹವು ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವು ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯಲು ನಿನಗೆ ನೆಗಿರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿಗರೆ. ವಿದುರ
ಮೆರೆಯಲು ನಿನಗೆ ನಿಲ್ಲುವರೆ ವಿದುರ ನಿನ್ನಯ ಗುಣಕ್ಕೆ ಸಮರಿದರೆ ಇದನ್ನರಿಯದೆ ನೀ ಪಾಮರನಂತೆ ಇದನ್ನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯೋ ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಪರಮಾತ್ಮ ಧನ್ಯನಾದೆನು ಪರಮಾತ್ಮ. ವಿದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದಲ್ಲಿ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡುವ ಆಹಾರ ಪದಾರ್ಥಗಳನ್ನೇ ತ್ಯಜಿಸಿ ಬರೀ ಗೋಮಾತೆ ಕ್ಷೀರದಿಂದಲೇ ನಿನ್ನ ಪ್ರಾಣವನ್ನು ಧರಿಸಿರುವೆ. ನಿನ್ನ ಭಕ್ತಿಯನ್ನು ನಾನು ಅರಿಯದವನೇ. ಅದು ಹಾಗಿರಲಿ, ನನಗೆ ಬಹಳ ಹಸುವಾಗುತ್ತಿರುವುದು, ಏನಾದರೂ ಆಹಾರವಿದ್ರೆ ಕೊಡುವುದರ ಪರಮಾತ್ಮ ಪರಮಾತ್ಮ ವಾಸುದೇವ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಬೇರೆ ಏನಿಲ್ಲ ಪರಮಾತ್ಮ. ಏನು ಗೋಮಾತೆ ಕ್ಷೀರವೇ? ನಾನು ಬಯಸಿದ್ದು ಅಂತ ಆಹಾರವನ್ನೇ. ಹಿಂದೆ ಭಕ್ತಿಯಿಂದ ಕುಚಲನು ಒಂದೆಡೆ ಅಮೃತ ಸಮಾನವಾದ ಅವಲಕ್ಕಿ ಸಾರವು. ಆಹಾ, ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚಿ ರುಚಿ ನೋಡಿ ಆರಿಸಿಟ್ಟಿದ್ದ ನಿನ್ನ ರುಚಿಯು ನನ್ನ ನಾಲಿಗೆ ಈಗೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಇದಕ್ಕೆಲ್ಲಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವುದರ ಪರಮಾತ್ಮ ಏನು ಹೇಳಿಲ್ಲ, ಸದಾ ನಿನ್ನ ಜ್ಞಾನಲ್ಲಿ ನಿರಂತರ. ಏಕೆ ವಿದುರ, ಏಕೆ ತವಕ ಪಡ್ತಿರ್ವೆ? ಪರಮಾತ್ಮ ಇದ್ದ ಕ್ಷೀರವೆಲ್ಲ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಕೊಂಡೆಲ್ಲ ಪರಮಾತ್ಮ. ಏನು ನನಗರ್ಪಿಸಿದೆಯಾ? ನನಗರ್ಪಿಸಿದೆ ಎಂದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದ ಕ್ಷೀರ ಇರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು. ನೋಡಿದೀವಿ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆ ಎಲ್ಲ. ನೀನೆಂತ ಸುಳ್ಳುಗಾರನಯ್ಯ. ಅದ ತಳಭಾಗದಲ್ಲಿರುವ ತುದಿ ಕ್ಷೀರವು ತನ್ನ ತುದಿ ನಾಲಿಗೆಯೂ ಅರಿಯಂತಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ? ನೋಡುತ್ತೀರೋ ವಾಸುದೇವ. ನೋಡಿದೇವುದರ ವಾಸುದೇವ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ನೀನ. ಅದು ಅಲ್ಲಿ ನೋಡು ಪರಮಾತ್ಮ. ವಾಸುದೇವ ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥತೆಯನ್ನು ಮಾಡಿಬಿಟ್ಟ ಪರಮಾತ್ಮ. ಕೃತಾರ್ಥತೆ ಮಾಡ ಬ್ರಹ್ಮಾಂಡದೀಶಂ ಪುರಿಯೋಳ್ ಭಕ್ತ ಪರಿಪಾಲಿತಂ ದಾನವ ಕುಲ ವಿನಾಶಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಗಿರಸಾಗರ ಶಯನ ಮುರಳೀಧರ ಮನವೋ ಪಾಲಿಸೋ ಮುರಳೀಧರ ಪಾಲಿಸೋ ಸಾಗರ ಶಯನ ಗಿರಸಾಗರ ವಾಮನ ರೂಪ ಹರಿಹರ ವಾಮನ ರೂಪ ಹರಿಹರ ನಿನ್ನ ನಾಮಾಂಗಿಗೆ ಬಲು ಅಮರ ಬೇಕಲ್ಲ ಇಲ್ಲಿ ಇನ್ನೊಂದು ಬೇಕಲ್ಲ ಚೇರು.
ನನ್ನನ್ನು ಕೃತಜ್ಞತೆನೂ ಮಾಡಿಬಿಟ್ಟೆ. ನಿನ್ನನ್ನು ಮಗನಾಗಿ ಪಡೆದ ಆ ಯಶೋಧ ದೇವಿಕೆಯರಲ್ಲರೇ ಧನ್ಯರು ವಿದರ. ಪರಮಾತ್ಮ. ನಾನು ಆ ದುರ್ಯೋಧನ ರಾಸಭೆಗೆ ಹೋಗಿ ತನ್ನ ಸೋದರತೆಯಾದ ಕುಂತಿದೇವರೇ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ರಾಜ್ಯಸಭೆಗೆ ಬರುವನು. ಅಲ್ಲಿಂದೆಂದೂ ನಡೆಯದಂತ ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ಭಾವಿದ್ರ ಆಗಬಹುದು ಪರಮಾತ್ಮ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಿಗೆ ಬರಬೇಕಾದ ಭಕ್ತರ ಶಕ ಎಂಬ ಬಿರುದನ್ನು ಪಡೆದು ಸಾರ್ಥಕಪಡಿಸಿದ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜಗದ ಜೀವರದೊಳ್ಳು ಬಲ್ಲವರಿಲ್ಲ ಜಗದ ಜೀವನದೊಳ್ಳು ಪವನಕ್ಕೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಕ್ಕೆ ಸಿಲುಕಿದ್ದ ಕ್ರಾಂತಿಯ ಮನುಜರ ಅವರೊಗವಯ್ಯ ನೀ ಪರಿಪಾಲಿಪ ಬವರೋಗವಯ್ಯ ನೀ ಪರಿಪಾಲಿಪ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಹಿಡಿಯುವ ಮೋಹನ ದೇವ ಜಗದ ಜೀವನದ ತನು ಜಗದ ಜೀವನ ನೀನೇ ಅಯ್ಯ. ಯಾರಲ್ಲಿ ಕೃಷ್ಣ ನಿನಗೆ ನರ್ತನವೆಂದರೆ ಬಲು ಇಷ್ಟ ತಾನೇ? ಇರಬಹುದು. ನಮ್ಮ ಆಸ್ಥಾನದ ನರ್ತಕಿಯರ ನೃತ್ಯವನ್ನೊಮ್ಮೆ ನೋಡಿ ಸಂತೋಷ ಪಡು ಕೃಷ್ಣ. ಯಾರಲ್ಲಿ ಭಲೆ ಭಲೆ Thank you.
ಮತ್ತೊಮ್ಮೆ ಹೇಳಿ. ಭಲೆ ಭಲೆ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವರ ಪಕ್ಷೀಯರೇ, ನಾನಿಂದು ಪಾಂಡವ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಬಹುಶಃ ರಾಜಕಾರ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವೆ. ಈಗ ನಿಮ್ಮ ಮುಂದಿನ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವ ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದರಾ? ನೀವು ಬಾಲ್ಯದಿಂದಲೂ ತೋರುತ್ತಿದ್ದ ಸುದೀರ್ಘ ವಯನನ್ನು ಮರೆಯಲು ಪಾಂಡುನಂದನು ಈಗಲೂ ಸಿದ್ಧವಾಗಿದ್ದರೆ ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಆದ ರಾಜ್ಯಕ್ಕೆ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯದಲ್ಲಿ ಶ್ರಮವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟಹಾಸ, ಕಪಟ ವಂಚನೆ ಮೋಸ ಅಟಹಾಸ. ಹರಸುಕುಲ ಧರ್ಮ ನಶಿಸಿದ್ದೇ ಮಹಾರಾಜ, ಧರಣಿಯಾದವರೆಲ್ಲ ಮರಳಿ ಬರಲು, ಧರಣಿಯಾದವರೆಲ್ಲ ಮರಳಿ ಬರಲು. ಸಂಜೆ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಭೀಮಾರ್ಜುನ
ಭೀಮಾರ್ಜುನನು ಕುಲ ಸಹದೇವ ಸಾಮಾನ್ಯರೆಂದರಿತು ಇಡುತ್ತಬೇಡ ಸಮವಾದವುಂಟು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ ಯಾರು ವಿದುರ ಮಹಾಶಯರು? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು, ನನ್ನದು ಅರಣ್ಯ ರೋದನೆ. ಕೆಡುವವರನ್ನು ಕಂಡಾಗ ಉಪದೇಶ ಹೇಳುವುದೇ ನಮ್ಮಂತರ ಹಿರಿಯರ ಕರ್ತವ್ಯ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿ ಮಾಡಿ ಸುಖದಿಂದ ರಾಜ್ಯ ಮಾಡುವುದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಬೇಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಬರುತ್ತಿರುವುದಲ್ಲವೇ? ಎಷ್ಟೇ ಆಗಲಿ ನೀವು ಕುಂತಿ ಪತ್ರ ಪಕ್ಷಪಾತಿಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಏನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನನು. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಬೆಳಕದಿರಲ್ಲ ಕೃಷ್ಣ, ಬೆಳಕದಿರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಪೌರೇಶ್ವರ, ವಿಚಾರ ಮಾಡು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ ಕೇಳ ಕೃಷ್ಣ. ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಪಾರ್ಥ, ಅದು ದುರಾಗ್ರಹ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದಲ್ಲವೇ ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರೆ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನದ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷಣದ ಪ್ರಯೋಜನವಿಲ್ಲ. ಅಗ್ರಜ ಛೇ 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 ದುರುಳ ಸಲ್ಲದು ನಿನಗೆ ಸಭೆಯಳು ಅಪಮಾನ. ಛೇ 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 ದುರುಳ ಸಲ್ಲದು ಸಭೆಯಳು ಅಪಮಾನ. ದುರುಳ ಪಾಂಡವರ ಮಗಳುವೆಯೈತೆ, ದುರುಳ ಪಾಂಡವರ ಮಗಳುವೆಯೈತೆ. ಪಂಚನುಡುಗಳ ಮಗಳು ತಲ್ಲಿ, ಪಂಚನುಡುಗಳ ಮಗಳು ತಲ್ಲಿ. ಒಡಮನ ನಿನ್ನಯ ಮದವನ್ನು ಮುರಿದು, ಒಡಮನ ನಿನ್ನಯ ಮದವನ್ನು ಮುರಿದು, ಒಡಮೆಯ ನಿನ್ನನ ಮದವನ್ನು ಅಗಾಟವನ್ನು ಅಡೆದು ಬನ್ನಿ. ಛೇ 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 ದುರುಳ ಸಲ್ಲದು ಸಭೆಯಲು ಅಪಮಾನ, ಸಭೆಯಲು ಅಪಮಾನ, ಛೇ ಸಭೆಯಲು ಅಪಮಾನ. ಕೃಷ್ಣ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೆಯನ ಪಂಥ. ಕೃಷ್ಣ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂಧನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂಧನಿಸಿ. ದುರುಳ ಪಾರ್ಥನ ಶಿರವ ಹರಿಪತನಕ, ಆ ದುರುಳ ಪಾರ್ಥನ ಶಿರವ ಹರಿಪತನಕ. ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಹಂಗಾದಿಪಗೆ.
ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ರುದ್ರಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ವಿರುದ್ಧೇ ಮಾತನಾಡುವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ನಿಲ್ಲಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಸಮ್ಮತಿಸುವುದಿಲ್ಲ. ಭಲೆ ಕರ್ಣ, ಭಲೆ. ಈ ಯಾದವಾಗ್ರನೆ ಕಂಠ ನಿನ್ನ ಮಾತುಗಳಿಂದ ಬಿಗದಂತಾಯಿತು. ಮೀರಿತು. ಮೊದನ್ಮೊತ್ತರಾದ ಇವರುಗಳನ್ನೆಲ್ಲ ಮಾತನಾಡುವುದು ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಏನು ಕೇಳು. ಭಾರತ ಭೂಮಿ ಚದೈಸಿ ದುರಾಶ, ಭಾರತ ಭೂಮಿ ಚದೈಸಿ ದುರಾಶ, ಸಮಾನ ಶೌರ್ಯ ಸಾಹಸ ನಿರಾಕರಿಸಿದರೆ ಭಾರತ ಭೂಮಿ ಚದೈಸಿ ದುರಾಶ, ಜೈಸಿ ದುರಾಶ. ಕರೆಸಿ ಗನಿ ಮನುಜಾತರ, ಕರೆಸಿ ಗನಿ ಮನುಜಾತರ, ಯಾವು ವೀರ ಧರೆಯನ್ನಿಟ್ಟು ಖ್ಯಾತಿ ಪಡೆಸಿ ಯಾವು ವೀರ, ವೈರವನೇ ನೀರು ಶೈಲನೆಯ ತಾಳೈ, ವೈರವನೇ ನೀಗಿ ಸೈರನೆಯ ತಾಳೈ, ಪಾಲೈ ಬರುದರು ಮನಿರುತ ಸಗುಣ ಚರಿತ ಕರುಣ ಬರಿತ ಹೊರಗುಣಯುತ ನೆನೆಸಿ, ಪಾಲೈ ಬರುದರು ಮನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ, ಪೊರೆಗರೆಯ ಭಾರತ ಭೂಮಿ ಸಜೈಸಿ ದುರಾಶ, ಸಮಾನ ಶೌರ್ಯ ಸಾಹಸ ನಿರಾಕರಿಸಿದರೆ ಭಾರತ ಭೂಮಿ ಜೈಸಿ ದುರಾಶ, ಜೈಸಿ ದುರಾಶ. ದುರ್ಯೋಧನ, ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುರುಕುಲವನ್ನು ಏಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತಿನ್ನೇನು ಬೇಡ. ಈ ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮ ಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಲಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿಗೆ ಅಪ್ರತಿಮನೆನಿಸುವೆ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಇದಪತಿಯು ಕೇವಲ ಪಾಂಡವರ ಸಲುವಾಗಲ್ಲ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣಿಯಿಂದ ಮಾನವ ಕೋಟಿಯು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡವನು. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಆ ತಾರಿನಲ್ಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ, ಓಡಿಯೊಳಗವರೆನಿತು ಶ್ರೇಷ್ಠರೆನಿ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನೆಲ್ಲವ ಭ್ರಾಂತಿ ಮೂಡಿದೆಯ. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಶಕ್ತಿಯನ್ನು ಅರ್ಥ ಹಾಗೂ ಜೀವನ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಕಂಠ ಶೋಷಣದ ಪ್ರಯೋಜನವಿಲ್ಲ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವೇ ಯುದ್ಧವೇ ಆಗದಲ್ಲಿ
ಅಗತ್ಯವಾಗಿ ನೀನು ಅದನ್ನೇ ಹೊಂದಿವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಕೇಳು, ರಾಜಸೂಯ ಯಾರಾದರೂ ಪಾಂಡವರ ಸಂಪತ್ತು ನೋಡಿ ಕರುಬಿದ ನೀನು ಈ ಶುಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟ ದೂತ ಕೆಳಗಿದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸುಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾಹನಾವತದ ಹರಗಿನಿ ಮನೆ, ಏಕಚಕ್ರದಲ್ಲಿ ಗುತ್ತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಪೂಜ್ಯರಾದ ಭೀಷ್ಮ, ದ್ರೋಣ, ವಿದರಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪುರೋಕ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸೆಂದಿಗೂ ಲಭಿಸಲಾಗದು. ಅದರಿಂದ ಭ್ರಮೆ ಕೆಟ್ಟ ರೋಗದಲ್ಲಿ ಕಟ್ಟ ಕೊನೆಗೆ ಕಾರಿಗಟ್ಟಬೇಕೆಂದು ಒಟ್ಟು ಹಿಡಿದ ಈ ಕೆಚ್ಚನೆಯ ಕರ್ತವರು ಗೌರವೇಶ್ವರನನ್ನು ಕೆಣಕಿ ಎತ್ತಿ ಹಾಕಿ ನಕ್ಕಳಲ್ಲ. ಆಳಿನ ಪಾಂಡವ ಸತಿ ಪಾಂಚಾಲಿ ಅಂದೇ ದೊಡ್ಡ ಛಲವೆಂಬ ವಜ್ರಕವಚವನ್ನ ಭೂತ ಪ್ರೇತಗಳಿಗೆ ಪಿಶಾಚಿಗಳಾದ ಭೂತನಾಥೇಶ್ವರನೇ ಕಾಳಗಕ್ಕೆ ಕಲಿಯಲಿ. ಕಲಿಯ ಹಂಸವನ್ನು ನಿರ್ಮಿತವಾದ ಈ ಹಸ್ತಿನಾವತಿಯ ಸಿಂಹಾಸನ ರಕ್ತದ ಕೋಣೆಯಲ್ಲಿ ಕೊಚ್ಚಿ ಹೋದರೆ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಫಲವನ್ನು ಬಿಡದಲ್ಲಿ ಕರುಗಲು ಫಲವನ್ನು ಬಿಡದಲ್ಲಿ ಕರುಗಲು ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದು ಆದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ, ವೀರರತಿಕರ ಘೋಷದಲ್ಲಿ. ಸಂಧಾನದೆಂದಿಗೂ ರಾಜ್ಯವು ದೊರಕದು. ಛಲತಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೌದು, ಆ ಪಾಂಡವರಿಗೆ ತಿಳಿಸು, ಯುದ್ಧ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು. ಸತಿ ಬೇಡೈಸು ಯೋಧನನ್ನೇ ತೋರಿಗ ಬಲ್ಲವರ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪರಮೆಯಳು ಅಡಗಿಪೆ ಕೆಡುಕಲು. ಪರಮ ಪುರುಷನೆಂಬ ಬಿರುದನ್ನು ಪರಮೆಯಳು ಅಡಗಿಪೆ ಕೆಡುಕಲು. ಕತಿ ಬೇಡೈಸು ಯೋಧನಿಗೆ ತೋರಿಗ ಜ್ಞಾತಿಗಳು ಸೈರನೆ, ಕತಿ ಬೇಡೈಸು ಯೋಧನಿಗೆ ತೋರಿಗ ಜ್ಞಾತಿ ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಯಮ ಅಪರಾಧ.
ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಿಕೊಡಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಎತ್ತಿದ್ದೇನೆ. ಓಹೋ, ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರಾಗಲೇ ಸಲಹೆ ಎತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ. ಹೌದು ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಕಾರಣಾಗೇ ಸ್ವೀಕರಿಸು. ಸಹೋದರ ದುಶ್ಯಾಸನ, ಯಾರನ್ನು ಬಂಧಿಸುವರೋ ಮಂದ ಮಂದಿಗೆಲ್ಲರ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ನಿಮ್ಮಿಂದ ವರ್ತ ಎಲ್ಲೇ ಈಗ ಬಂಧಿಸಿ ನನ್ನನ್ನು. ಅಲ್ಲಿ ಮಾಯೆ